ದೇವನಹಳ್ಳಿಯ ಏರ್ಪೋರ್ಟ್ ಅಲ್ಲದೆ ಬೆಂಗಳೂರಿಗೆ ಇನ್ನೊಂದು ಏರ್ಪೋರ್ಟ್ ಸಿಗುತ್ತಾ, ಇಷ್ಟರಲ್ಲೇ ಸಿಗುತ್ತಾ ಅಂತ ಪ್ರಶ್ನೆಗಳಿದೆ. ಈ ಒಂದು ಕನಸು ನನಸಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ. ಎರಡನೇ ಏರ್ಪೋರ್ಟ್ನ ಸ್ಥಳ ಸಮೀಕ್ಷೆಗೆ ಕೇಂದ್ರದಿಂದ ಆಲ್ರೆಡಿ ತಂಡ ಬಂದಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರಗಳ ತಂಡ ಇಲ್ಲಿ ಬಂದಿರತಕ್ಕಂಥದ್ದು. ನಾಳೆ 3 ಸ್ಥಳಗಳಿಗೆ ಕೇಂದ್ರದ ಈ ತಂಡ ಭೇಟಿ ಕೊಡ್ತಾ ಇದೆ. ಎಲ್ಲಿ ಬೆಂಗಳೂರಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಕನಕಪುರದ ಕಡೆ ಮಾಡಬೇಕಾ, ನೆಲಮಂಗಲ ಕಡೆ ಮಾಡಬೇಕಾ, ಬಿಡದಿ ಕಡೆ ಮಾಡಬೇಕಾ, ಈ ರೀತಿ ಒಂದಷ್ಟು ಚರ್ಚೆಗಳಿತ್ತಲ್ಲ. ಸೊ ಹಾಗಾಗಿ ಆ 3 ಸ್ಥಳಗಳಿಗೂ ಕೂಡ ಇದೀಗ ಈ ತಂಡ ಭೇಟಿ ಕೊಡ್ತಾ ಇದೆ. 3 ಸ್ಥಳಗಳಿಗೆ ಭೇಟಿ ಕೊಟ್ಟು ರಾಜ್ಯ ಸರ್ಕಾರ ಯಾವ 3 ಸ್ಥಳಗಳನ್ನು ಗುರುತು ಮಾಡಿದೆಯೋ ಇಂಥ ಕಡೆ ಏರ್ಪೋರ್ಟ್ ಆದರೆ ಚೆನ್ನಾಗಿರುತ್ತೆ, ಅನುಕೂಲ ಆಗುತ್ತೆ ಅಂಥೇಳಿ ರಾಜ್ಯದ ಕಡೆಯಿಂದ ಒಂದಷ್ಟು ತರ್ಕ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕೂಡ ಬಂದು ಇಲ್ಲಿ ಮಾಡಿದ್ರೆ ಹೇಗೆ, ಯಾವ ಥರ ಇಲ್ಲಿ ಪರಿಸರ ಇದೆ, ಯಾವ ರೀತಿಯಲ್ಲಿ ಇಲ್ಲಿ ನಾವು ಏರ್ಪೋರ್ಟನ್ನು ಮಾಡಬಹುದಾಗುತ್ತೆ, ಕನೆಕ್ಟಿವಿಟಿ ಹೇಗಿರುತ್ತೆ ಇಲ್ಲಿ, ಇದರಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗಬಹುದಾಗುತ್ತೆ, ಈ ರೀತಿ ಎಲ್ಲ ಒಂದಷ್ಟು ವಿಚಾರಗಳಿರ್ತವೆ. ಈ ಬಗ್ಗೆ ಸ್ಥಳ ಅಧ್ಯಯನ ನಡೆಸಿ ಯಾವುದು ಉತ್ತಮ ಅಂತ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ನಿನ್ನೆ ರಾಮಮೋಹನ್ ನಾಯ್ಡು ಅವರನ್ನು CM MB ಪಾಟೀಲ್, ಕೇಂದ್ರ ವಿಮಾನಯಾನ ಖಾತೆ ಸಚಿವರಾಗಿರ್ತಕ್ಕಂಥ ನಾಯ್ಡು ಎಲ್ಲರೂ ಕೂಡ ಭೇಟಿ ಮಾಡಿದರು. ಇದಾದ ಮರುದಿನವೇ ರಾಜ್ಯಕ್ಕೆ ಕೇಂದ್ರದ ತಂಡ ಬಂದಿದೆ. ಇಲ್ಲಿ 2034ರ ಒಳಗೆ ಎರಡನೇ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅಂಥೇಳಿ ಯೋಜನೆ ಒಂದು ಕಡೆ ಸಿದ್ಧವಾಗಿದೆ. ತಂಡದಲ್ಲಿ ಹಾಗಾದರೆ ಯಾರ್ಯಾರು ನೋಡಿ, ವಿಕ್ರಮ್ ಸಿಂಗ್ ಎನ್ನುವವರ ನೇತೃತ್ವದ ಏವಿಯೇಷನ್ ತಂಡ ಇದು. ವಿಕ್ರಮ್ ಸಿಂಗ್ ಅಂತ ಅವರ ಒಂದು ಲೀಡರ್ಶಿಪ್ ಇರುತ್ತೆ ಈ ತಂಡಕ್ಕೆ. ಅವರು ಬಂದು ನಾಳೆ ಪರಿಶೀಲನೆ ಮಾಡ್ತಾ ಇದ್ದಾರೆ. K. ಶ್ರೀನಿವಾಸರಾವ್, ಮನೋಜ್ ಭಾರದ್ವಾಜ್, ಸಚ್ಚಿದಾನಂದ ಪಾಂಡೆ, ಸಂತೋಷ್ ಕುಮಾರ್ ಭಾರತಿ, ಅಮಾನ್ ಚೈಪಾ ಅವರನ್ನು ಒಳಗೊಂಡಂತಹ ಏವಿಯೇಷನ್ ತಂಡ ಇದು. ಸ್ಥಳ ಪರಿಶೀಲನೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸ್ಥಳ ಪರಿಶೀಲನೆ ಶುರುವಾಗುತ್ತೆ. ಮೊದಲಿಗೆಲ್ಲಪ್ಪ ಮಾಡ್ತಾರೆ, ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ ಪರಿಶೀಲನೆ. ಕನಕಪುರದ ಕಡೆಯಿಂದ ಪರಿಶೀಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇವರು. ಕನಕಪುರ ಪರಿಶೀಲನೆ ಆದ ಮೇಲೆ ಆನಂತರ ಬರೋದು ನೆಲಮಂಗಲಕ್ಕೆ. ನೆಲಮಂಗಲದ ಬಳಿಯಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಇದಾದ ಮೇಲೆ ಕುಣಿಗಲ್ ರಸ್ತೆ ಇದೆಯಲ್ಲ, ಅಲ್ಲಿಯೂ ಕೂಡ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಚಿವ MB ಪಾಟೀಲ್ ಅವರನ್ನು ಇದೆಲ್ಲ ಭೇಟಿ ಮಾಡಿ ಪರಿಶೀಲನೆ ಮಾಡಿದ ಮೇಲೆ MB ಪಾಟೀಲ್ ಅವರನ್ನ ಕೂಡ ಕಂಡು ಈ ತಂಡ ಮಾತನಾಡಿದೆ. 3 ಸ್ಥಳಗಳು ಇದು ಯಾವ್ಯಾವುದು ಅಂತ ನೋಡಿದ್ರೆ, ಈಗ ಕನಕಪುರ ಅಂದರೆ ಕನಕಪುರದಲ್ಲಿ ಎಲ್ಲಿ ಪ್ರಶ್ನೆ ಬರುತ್ತಲ್ಲ. ನೋಡಿ, ಕನಕಪುರ ರಸ್ತೆಯ ನೈಸ್ ಜಂಕ್ಷನ್ನಿಂದ 10 ಕಿಲೋಮೀಟರ್ ದೂರದ ಸ್ಥಳ ಒಂದು ಕಡೆ ಇದೆ. ಸ್ಥಳ 2 ಹಾರೋಹಳ್ಳಿ, ಸ್ಥಳ 3 ನೆಲಮಂಗಲ ಹಾಸನ ರಸ್ತೆಯಲ್ಲಿ ನೆಲಮಂಗಲ ವೃತ್ತದಿಂದ 10 ಕಿಲೋಮೀಟರ್ ದೂರದ ಸ್ಥಳ. ಇಷ್ಟಲ್ಲಿ ಎಲ್ಲಿ ಬೇಕಾದರೂ ಏರ್ಪೋರ್ಟ್ ಫಿಕ್ಸ್ ಆಗಬಹುದು. ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಇದಾಗುತ್ತೆ. ಅಂಶಗಳೇನು ಪರಿಶೀಲನೆ ಮಾಡ್ತಾರಪ್ಪ ಅಂತ ನೋಡಿದ್ರೆ ನೋಡಿ, ಬೆಂಗಳೂರು ಸಮೀಪದ 3 ಸ್ಥಳಗಳಲ್ಲಿ ವಾಯುಪ್ರದೇಶ ಅಡಚಣೆಯ ಮಿತಿಯನ್ನು ಪರಿಶೀಲನೆ ಮಾಡ್ತಾರೆ. ತೊಂದರೆ ಏನಾದರೂ ಇದೆಯಾ ಅಲ್ಲಿ ಏರ್ಪೋರ್ಟ್ ಮಾಡೋದ್ರಿಂದ, ಅಡಚಣೆ ಆಗುತ್ತಾ ಅಂತ ಮೇಲ್ಮೈ ಸಮೀಕ್ಷೆ ಸೇರಿ ಬೇರೆ ಬೇರೆ ರೀತಿಯ ಅಧ್ಯಯನವನ್ನು ಮಾಡ್ತಾರೆ. 3 ಸ್ಥಳಗಳು ಒಂದು ವೇಳೆ ಉತ್ತಮ ಆಗಿತ್ತು ಅಂತ ಅಂದ್ಕೊಳ್ಳಿ, ನಿಮಗೆ ನೈಸ್ ರಸ್ತೆಯಿಂದ ಅಥವಾ ಕನಕಪುರದಲ್ಲಿ ಈ ಕಡೆ ನೆಲಮಂಗಲ ಎಲ್ಲ ಸ್ಥಳಗಳು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ 3 ಸ್ಥಳಗಳು ಸೂಕ್ತವಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಅವ್ರು ಹೇಳಿಬಿಡ್ತಾರೆ. ಆಗ ಆ 3 ಸ್ಥಳಗಳಲ್ಲಿ ಯಾವುದು ಮಾಡಿದ್ರೆ ಅನುಕೂಲ ಅಂಥೇಳಿ ರಾಜ್ಯ ಸರ್ಕಾರ ಆವಾಗ ಅಂತಿಮ ಸ್ಥಳವನ್ನು ಆಯ್ಕೆ ಮಾಡುತ್ತೆ. ರಿಟರ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಇದೀಗ ಒಂದು ರೀತಿ ಅಂದರೆ ತುಂಬ ಕ್ವಿಕ್ಕಾಗಿ ಕೇಂದ್ರದ ಕಡೆಯಿಂದ ರಿಯಾಕ್ಷನ್ ಬಂದಿದೆ ಈ ಏರ್ಪೋರ್ಟ್ನ ವಿಚಾರದಲ್ಲಿ. ಎಲ್ಲ ಸಿದ್ದರಾಮಯ್ಯನವರು ಆದಿಯಾಗಿ ಎಲ್ಲರೂ ಕೂಡ ಹೋಗಿ ಮೀಟ್ ಮಾಡಿದರು, ಈ ಥರದೊಂದು ಏರ್ಪೋರ್ಟ್ ಮಾಡಬೇಕು ಅಂತ ಇದ್ದೀವಿ, ಬನ್ನಿ ಅಂತ ಕರೆದಿದ್ರು. ಸೊ ಏನೇನು ಕಾರ್ಯಕ್ರಮಗಳಿದೆ ನಾಳೆ ಅಂತ? ರಮಕಾಂತ್, ಬೆಂಗಳೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಈಗಿರುವಂತಹ ಕೆಂಪೇಗೌಡ ವಿಮಾನ ನಿಲ್ದಾಣ ಸಾಕಷ್ಟು ಜನದಟ್ಟಣೆಯಿಂದ ಕೂಡಿದೆ. ಬೆಂಗಳೂರಿನ ಪ್ರಯಾಣಿಕರ ಸಂಖ್ಯೆಗೆ ಇದು ಆಗ್ತಾ ಇಲ್ಲ. ಹಾಗಾಗಿ ಮತ್ತೊಂದು ಏರ್ಪೋರ್ಟ್ ಅಗತ್ಯ ಇದೆ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಧ್ಯಯನವನ್ನ ಮಾಡಿ ಒಂದು ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಿ ಅದರ ಮೂಲಕ ಒಂದು ವರದಿಯನ್ನ ಪಡ್ಕೊಂಡಿತ್ತು. ಇದು DCM DK ಶಿವಕುಮಾರ್ ಅವರ ಕನಸಿನ ಕೂಸು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿಗೆ ಮತ್ತೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಪ್ರಾರಂಭ ಮಾಡಿ ಮತ್ತಷ್ಟು ಅಭಿವೃದ್ಧಿಗೆ ಒತ್ತನ್ನ ಕೊಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಕನಸು. ಸೊ ಹಾಗಾಗಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮೊದಲಿಗೆ ಸಮೀಕ್ಷೆಯನ್ನ ಮಾಡಲಾಗಿತ್ತು, ಯಾವ ಜಾಗ ಸೂಕ್ತವಾಗಿದೆ, ಮತ್ತೆ ಕೇಂದ್ರ ವಿಮಾನ ನಿಲ್ದಾಣ ಪ್ರಾಧಿಕಾರದ ನಿಯಮಗಳು ಯಾವ ರೀತಿಯಾಗಿದೆ, ಜೊತೆಗೆ ಈಗಿರುವಂತಹ ಏರ್ಪೋರ್ಟ್ ನಿಂದ ಮತ್ತೊಂದು ಏರ್ಪೋರ್ಟ್ಗೆ ಅಂತರ ಎಷ್ಟಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಕಾರ್ಯಸಾಧು ವರದಿಯನ್ನ ಪಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ರವಾನೆ ಮಾಡಲಾಗಿತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ವಿಮಾನಯಾನ ಖಾತೆ ಸಚಿವ ರಾಮಮೋಹನ್ ನಾಯ್ಡು ಅವರನ್ನ ಭೇಟಿ ಮಾಡಿದ್ರು.
ಆ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಕೊಟ್ಟಿದ್ರು. ಬೆಂಗಳೂರಿನ ಜನದಟ್ಟಣೆ, ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು, ಮತ್ತೆ ಇಲ್ಲಿ ಅಗತ್ಯ ಯಾವ ಕಾರಣಕ್ಕಾಗಿ ಇದೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಖ್ಯಾತಿಯನ್ನ ಪಡೆದಿರುವಂತದ್ದು, ಇದೆಲ್ಲದರ ಬಗ್ಗೆ ಸಮಗ್ರವಾದಂತ Okay. ಒಂದು ಮಾಹಿತಿಗಳನ್ನ ಕೊಟ್ಟಿದ್ರು. ಹಾಗಾಗಿ ಕೇಂದ್ರದ ವಿಮಾನ ನಿಲ್ದಾಣ ಪ್ರಾಧಿಕಾರ ಈಗ ಕೇಂದ್ರ ತಂಡವನ್ನ ಕಳಿಸಿದೆ. ಆ ಒಂದು ತಂಡ ನಾಳೆ ಕನಕಪುರ ಹಾಗೆ ಕುಣಗಲ್ ರಸ್ತೆ 3 ಭಾಗಗಳಲ್ಲಿ ಅಧ್ಯಯನವನ್ನ ಮಾಡ್ತಾ ಇದೆ, ಪರಿಶೀಲನೆಯನ್ನ ಮಾಡುತ್ತೆ. ನಂತರ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸಲಿದೆ. ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.